ಅನ್ನುವಂಥ ಡಿಮಾಂಡ್ ಇಡೋ ಮುಂದೆ ಇವರು ಇಲ್ಲ ಅಂತೇಳಿ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನಾಯಕರು ಈ ವಿಷಯದಲ್ಲಿ ಒಂದು ಸ್ವಲ್ಪ ಸಿದ್ದರಾಮಯ್ಯನವ್ರು ಮೌನ ವಹಿಸಿರ್ಬೋದು ಅಷ್ಟೇ. ಯಾಕಂದ್ರೆ ವ್ಯವಸ್ಥೆನ ಎದುರು ಹಾಕೊಡೋದು ಅವ್ರಿಗೂ ಕಷ್ಟ ಅದ. ಹೀಗಾಗಿ ಅವರೇನೋ ಜಮೀರ್ ಅಹಮದ್ ಖಾನ್ರಿಗೆ ಬಿಟ್ಟು ನೋಡಿದರು, ಅವರು ರಾಜೀನಾಮೆ ಕೊಡ್ತಾನಂದ್ರೆ ಸಹಿತ ಅದಕ್ಕೆ ಪ್ರಧಾನ ಕಾರ್ಯದರ್ಶಿ ಅವರು ಏನು ಮಾತಾಡಿರೋ ನಿಮಗೆ ಗೊತ್ತದ, ಸುರ್ಜೇವಾಲಾ ಅವರು. ಈಗ ಅನಿವಾರ್ಯವಾಗಿ ಕೊನೆಯ ಕ್ಷಣದಲ್ಲೇ ನಮ್ಮ ಈ ದಾವಣಗೆರೆ ಟಿಕೆಟ್ ಕಾಂಗ್ರೆಸ್ದು ನಮ್ಮ ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗನಿಗೆ ಸಮರ್ಥನೆ ಕೊಟ್ಟಿದ್ದ. ಅಲ್ಲಿ ಮುಸ್ಲಿಮರಿಗೆ ಇದನ್ನು ನುಂಗಲಾರದಂಥ ಒಂದು ಕಹಿ ವಿಷಯ ಆಗೋಗ್ಬಿಟ್ಟದ. ಯಾಕಂದ್ರೆ ಕೊನೆ ತನಕ ನಿಮ್ಗೆ ಕೊಡ್ತೀವಿ ಮಾಡ್ತೀವಿ ಹಾಗೆ ಹೀಗೆ ಅಂದವರು ಮಾಡಿದ್ದೇನು ಕೊನೆಗೆ ಬಂದ. ಮತ್ತು 2022 ನಮ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಏನು? ಹೀಗಾಗಿ ತಪ್ಪಿಸಿದವ್ರು ಮುಂದೆ ಹೆಂಗೆ ಕೊಡ್ತಾರೆ 5 ವರ್ಷ ಚುನಾವಣೆಗಾಗಿ? ಈ 2 ವರ್ಷದಲ್ಲಿ ಕೊಟ್ಟಿದ್ರೆ ಆ ಮಾತು ಬೇರೆ ಇತ್ತು. ಕೊಡೋದಿಲ್ಲ, ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ಈ ದುಡ್ಡಿದ್ದವರೆಲ್ಲ ಹೇಗೆ ಅನ್ನುವಂಥ ಅಭಿಪ್ರಾಯಲ್ಲೇ ನಮ್ಮ ಸಾದಿಕ್ ಪೈಲ್ವಾನ್ ಸಹಿತ ಸ್ವತಃ ಹೇಳ್ತಾ ಇದ್ದಾರೆ, ದುಡ್ಡಿದ ಅಂತೇಳಿ ಕೊಡ್ತಾನೆ ಅನ್ನುವಂಥ ಹುಂಬತನ ಮಾಡಬೇಡ್ರಿ ಅಂತ. ಮತ್ತು ಇನ್ನೊಂದು ನಾವಿಲ್ಲಿ ಗಮನಿಸಬೇಕು ಸೂಕ್ಷ್ಮವಾಗಿ, ಈ ಮೈನಾರಿಟಿಗಳಲ್ಲೇ ಅಂದ್ರೆ ಮುಸ್ಲಿಮ್ರಲ್ಲಿ ವಿಶೇಷವಾಗಿ ಒಂದಾಗುವ ಸಾಧ್ಯತೆಗಳು ಭಾಳಷ್ಟು ಇರ್ತಾವೆ. ಹೀಗಾಗಿ ಈ ನಮ್ಮ SS ಮಲ್ಲಿಕಾರ್ಜುನ ಮಗ SM ನಮ್ಮ ಸಮರ್ಥಗ ಗೆಲ್ಲುವ ಅವಕಾಶಗಳು ಹೆಚ್ಚಾಗಿದ್ದಾವೆ ಇದರಿಂದ ಅಂತ ಕೇಳಬೇಕಾಗಿದೆ. ಯಾಕಂದರೆ ಈಗಾಗಲೇ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಜೊತೆಗೆ ಅನೇಕ ಮುಸ್ಲಿಂ ನಾಯಕರು ಭೇಟಿಯಾಗಿ ಅವ್ರು ಸಪೋರ್ಟ್ ಮಾಡುವಂಥ ಹೆಜ್ಜೆ ನೋಡ್ತಾ ಇದ್ದಾರೆ. ಇನ್ನೇನಾದರೂ ಸಾದಿಕ್ ಪೈಲ್ವಾನ್ರು ಅವರು ನಿಂತು ಈ ಮುಸ್ಲಿಮ್ ಕೆಲವೊಬ್ಬರು BJP ಸಪೋರ್ಟ್ ಮಾಡಿದರೆ ಓಟ್ ಹೊಡಿಬೋದಿಲ್ಲ ಅಂತಲ್ಲ, ಇಲ್ಲೂ ಚಾಕಚಕ್ಯತೆ ಅದ. ಒಂದಿಷ್ಟು ದುಡ್ಡಿಗೆ ಮಾರ್ಕೊಳ್ಳೋಂಥ ಜನ ಇರ್ತಾರೆ, ಎಲ್ಲರೂ ಒಗ್ಗಟ್ಟು ಆಗ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಚುನಾವಣೆಯಲ್ಲಿ ಏನು ಬೇಕಾದ್ದೇ ಆಗ್ತದೆ. ಕೊನೆ 2 ದಿನಗಳಲ್ಲಿ 2 ರಾತ್ರಿಗಳಲ್ಲಿ ಬೇಕಾದ ತಯಾರಾಗ್ತದೆ. ಆ ಸಂದರ್ಭದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಇದು ಯಾರಿಗೂ ಬೇಕಾದವ್ರಿಗೆ ಆಗ್ಬೋದು ಅಂತ ಹೇಳಬೇಕಾಗಿದೆ.